ಸಿಡಿಲಿನ ಗರ್ಜನೆಗೆ ಆಕಾಶನೇ ಹರಿದು ಬಂದುಬಿಡತ್ತೇನೋ ಅಂತ ಅನಿಸುತ್ತೆ, ಅಷ್ಟು ಜೋರಾಗಿ ಬರ್ತಾಯಿತ್ತು. ಮಾತ್ರ ನಾನು ಸ್ವಲ್ಪ ಕಡಿಮೆ ಆದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ, ಯಾಕೆಂದರೆ ಕೈಲಿರೋ ಮೊಬೈಲ್ ಸ್ಫೋಟ ಆಗಿಬಿಟ್ರೆ ಕಷ್ಟ ಅಲ್ವಾ. ಅದಕ್ಕೆ ಸ್ವಲ್ಪ ಶಾಂತ ಆದಮೇಲೆ ಮಾಡ್ತಾಯಿದ್ದೀನಿ. ರಾತ್ರಿ 1:30 ಆಗಿದೆ ಇವಾಗ. ಈ ಸೌಂಡಿಗೆ ನಿದ್ದೆ ಕೂಡ ಬರ್ತಾ ಇಲ್ಲ, ತುಂಬ ಜೋರಾಗಿ ಸೌಂಡ್ ಬರ್ತಾ ಇತ್ತು. ಹಾಗೆ ಈ ಮಳೆ ಬರ್ತಿದ್ದಂಗೆ ಎಷ್ಟೊಂದು ಅತಿಥಿಗಳು ಬಂದುಬಿಡ್ತಾರೆ ಊರ ಕಡೆ ಗೊತ್ತಾ. ಬಸವನ ಹುಳ, ಎರೆಹುಳ, ಕಂಬಳಿ ಹುಳ, ಕರಿಮಣಿ ಹುಳ, ಚಾರಟ್ಟೆ, ಕಪ್ಪೆಗಳಲ್ಲಂತೂ ದೊಡ್ಡ ಕಪ್ಪೆ, ಸಣ್ಣ ಕಪ್ಪೆ, ಚಂಜಿಗೆಪ್ಪೆ, ಎಷ್ಟೊಂದು ಥರ ಕಪ್ಪೆಗಳು ಬರುತ್ತೆ. ಚಾರಟ್ಟೆ ಅಂದರೆ ಸಹಸ್ರಪಾದ ಇರುವಂಥದ್ದಕ್ಕೆ ಚಾರಟ್ಟೆ ಅಂತ ಹೇಳ್ತೀವಿ ನಾವು. ಒಬ್ಬೊಬ್ಬರು ಒಂದೊಂದು ಥರ ಹೆಸರಲ್ಲಿ ಕರೀತಾರೆ, ನಾವು ಹೇಳೋ ಎಲ್ಲ ಹೆಸರು ನಿಮ್ಗೆ ಗೊತ್ತಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಮತ್ತು ದೀಪದ ಅಂತೂ ಮಳೆ ಬರೋಕ್ಕಿಂತ ಮುಂಚೆನೇ ಬಂದುಬಿಟ್ಟಿರುತ್ತೆ. ಆವಾಗ ಮನೆಯಲ್ಲಿ ಎಲ್ಲ ಕಡೆ ಲೈಟ್ ಆರಿಸ್ಬಿಟ್ಟು ಒಂದು ಕಡೆ ಮಾತ್ರ ಲೈಟ್ ಹಾಕಿ ಇಟ್ಟಿರ್ತಾರೆ. ಯಾಕೆ ಅಂದರೆ ಅದು ಎಲ್ಲಿ ದೀಪ ಇರುತ್ತೋ ಅದಕ್ಕೆ ಬಂದ್ಕೊಂಡ್ಬಿಡುತ್ತೆ. ಆಮೇಲೆ ಅದ್ರ ಓಡಿಸೋದಂತೂ ದೊಡ್ಡ ಕಷ್ಟದ ಕೆಲಸ ಮಾತ್ರ. ಹಾಗೆ ಹಿಸ್ಕ ಬರುತ್ತೆ, ಬಸವನ ಹುಳ, ತುಂಬ ಥರ ಹುಳಗಳು ಬರುತ್ತೆ. ಮಾತ್ರ ಎಲ್ಲಿರ್ತಾರೋ ಏನೋ ಗೊತ್ತಿಲ್ಲ ಅಷ್ಟು ದಿವಸ. ಚೇಳು, ನಂತರ ಹಣ್ಣಡಿಕೆ ಪಡ್ಚುಳ, ಅದು ಇದು ಅಂತ ಎಲ್ಲನೂ ಬಂದುಬಿಡತ್ತೆ. ಹಾವುಗಳು ಎಲ್ಲ ಎಷ್ಟೊಂದು ಅತಿಥಿಗಳು ಬರ್ತಾರೆ ಗೊತ್ತಾ. ಮಳೆ ಬರ್ತಿದ್ದಂಗೆ ಮಳೆ ಬರುವಾಗ ಅವ್ರನ್ನೆಲ್ಲ ಸ್ವಾಗತಿಸ್ಕೊಂಡು ಕರ್ಕೊಂಡು ಬರುತ್ತೆ. ಮುಂಗಾರು ಮಳೆ ಸ್ಟಾರ್ಟ್ ಆಗಿಬಿಟ್ಟಾಗಂತೂ ಅವ್ರನ್ನೆಲ್ಲ ಸ್ವಾಗತ ಮಾಡಿಕೊಂಡೇ ಬರುತ್ತೆ. ಅದನ್ನು ಊರಲ್ಲಿ ನೋಡಿ ಮೊದಲನೇ ಮಳೆನೇ ಯಾವ ಥರ ಬರ್ತಾ ಇದೆ. ಸಿಡ್ಲು ಬೇರೆ ಬೀಳ್ತಾ ಇದ್ದಂಗೆ ಸೌಂಡ್ ಬರ್ತಾ ಇದೆ, ಗುಡುಗು, ಮಿಂಚು, ಮಳೆ ಸಿಕ್ಕಾಪಟ್ಟೆ. ಈಗ ರಾತ್ರಿ ನೋಡಿ ಇಲ್ಲೆಲ್ಲ ನೀರು ತುಂಬೋಯ್ತು. ಆದ್ಮೇಲೆ ಸಿಡ್ಲು ಹೊಡಿತಿದ್ದ ಅವನಿಯ. ರಾತ್ರಿ ಚೆನ್ನಾಗಿ ಮಳೆ ಬಂದಿರೋದ್ರಿಂದ ಗಿಡ ಮರಗಳಿಗೆಲ್ಲ ಒಳ್ಳೆ ಸ್ನಾನ ಆಗೋಗಿದೆ ನೋಡಿ. ಇದ್ರ ಮೇಲೆ ಕೂತಿರೋ ಧೂಳೆಲ್ಲ ಅಲ್ಲಲ್ಲಿ ಸ್ವಲ್ಪ ಅಂಟ್ಕೊಂಡಿದೆ. ಮರದಲ್ಲಿ ಎಷ್ಟು ನವನಿ ಗಿಡ ಇದ್ದು ನೋಡು. ಬಂದಾಕ ಸುತ್ತಲೂ ಬೇರೆ ಬೇರೆ ನವನಿ ಗಿಡ ಇದ್ದು. ಕಡೆ ಸೀತೆದಂಡೆನೇ ಇದ್ದು. ಸೀತೆದಂಡೆ ಹೂ ಸಣ್ಣ ಸಣ್ಣದು ಆಯ್ದೆ ಅಲ್ಲಿ ನೋಡಿಲ್ಲ ಆಯ್ತು ನೋಡಿ. ಎಲ್ಲೆಲ್ಲಿ ಪೊಟ್ರೆ ಥರ ಇದೆಯೋ ಅಲ್ಲೆಲ್ಲ ಕಡೆ ಬೇರೆ ಬೇರೆ ಥರದ ಗಿಡಗಳು ಹುಟ್ಕೊಂಡಿದೆ. ಹಲಸಿನ ಮರದಲ್ಲಿ ವಿಧ ವಿಧದ ಗಿಡಗಳು. ಹಲಸಿನಕಾಯಿ ಬೆಳೆಯೋದ್ರೊಳಗಡೆ ಮಳೆಗಾಲ ಬೇರೆ ಸ್ಟಾರ್ಟ್ ಆಗೋಯ್ತು. ದಿವಸ ತೋಟಕ್ಕೆ ನೀರು ಹಾಕಿದ್ರು ಇಷ್ಟು ಚೆಂದ ಕಾಣಿಸ್ತಿರ್ಲಿಲ್ಲ. ಇವತ್ತು ಮಳೆ ಬಂದು ಎಲ್ಲ ಕಡೆ ಹಸಿರಾಗಿ ಕಾಣಿಸ್ತಾ ಇದೆ. ತೋಟ ನೋಡೋದೇ ಒಂಥರ ಖುಷಿ ಮಳೆ ಬಂದಾಗ. ಇವತ್ತೇನಾದರೂ ನವಿಲು ಬರುತ್ತೇನೋ ಅಂತ ಕಾಯ್ತಾ ಇದ್ದೆ, ಎಲ್ಲೂ ಕಾಣಿಸ್ತಾ ಇಲ್ಲ. ದಿನ ಬರ್ತಾ ಇತ್ತು, ಈ 1-2 ದಿವಸದಿಂದ ಬರ್ತಾನೇ ಇಲ್ಲ. ಮಳೆ ಬಿಡೋ ಟೈಮಲ್ಲೆಲ್ಲ ಬಂದರೆ ಒಂಥರ ಗರಿ ಬಿಚ್ಚತ್ತೆ, ನೋಡಬೇಕು ಅಂತ ಅಂದ್ಕೊಂಡ್ರೆ ಕಾಣಿಸೇ ಇಲ್ಲ. ಇಲ್ಲಾಂದರೆ ದಿನ ವಾಕಿಂಗಿಗೆ ಬರುವಾಗ ನವಿಲು ಕಾಣಿಸ್ತಾ ಇತ್ತು. ನಿಮಗೂ ಕೂಡ ಸುಮಾರು ಸರಿ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನವಿಲೇ ಬಂದಿಲ್ಲ ಇವತ್ತೆದಕ್ಕೋ, ನವಿಲೇ ಬಂದಿಲ್ಲಪ್ಪ. ನಿನ್ನೆ ಬಂದಿತ್ತಾ? ನಾನು ನೋಡಿನೇ ಇಲ್ಲಿ 3-4 ದಿವಸ ಹೊತ್ತು ನಾನು ನೋಡಿದೆ. ಐದು ಬಂದಿತ್ತ? ನಾನು ಅಮ್ಮ ಒಂದು ರೌಂಡ್ ವಾಕಿಂಗ್ ಮಾಡೋಣ ಅಂತ ಬಂದಿದ್ದೀವಿ, ತಿಂಡಿ ತಿಂದ್ಕೊಂಡು. ಮುಂಗುಸಿ ಒಂದು ನೋಡಿದೆ ಈಗ, ಮುಂಗುಸಿ. ಆಕೆ ಇಡ್ಲಿ ಕೊಟ್ಟೆ ತಿನ್ಕೊಂತದೆ. ಮನೆಗೆ ಬರ್ತಿದ್ದಂಗೆ ಹಲಸಿನ ಹಣ್ಣು ಹಾಕ್ಕೊಂಡಿತ್ತು, ಕಟ್ ಮಾಡಿ ಸೊಳೆಗಳೆಲ್ಲ ತೆಗೆದಿದ್ದಾಯಿತು. ಎಷ್ಟು ಬೇಕೋ ಅಷ್ಟು ತಿನ್ನೋದು. ಆಮೇಲೆ ಅಮ್ಮ ಕಡುಬು ಮಾಡ್ತೀನಿ ಅಂತ ಹೇಳ್ತಾಯಿದ್ರು. ಒಳ್ಳೆ ಸ್ವೀಟ್ ಇದೆ ಮಾತ್ರ, ತುಂಬ ಚೆನ್ನಾಗಿದೆ. ಹಾಗೆ ನೋಡಿ ಇಲ್ಲಿ ಗೇರಣ್ಣು. ಇವತ್ತು ಈ ಮಾವಿನಕಾಯಿಗಳದ್ದು ಕತೆ ಮುಗಿಯುತ್ತೆ. ಅಮ್ಮ ಏನೋ ರೆಸಿಪಿ ಮಾಡ್ತಾರಂತೆ, ಬನ್ನಿ ನೋಡೋಣ. ಇವಾಗ ಇದನ್ನೆಲ್ಲ ಕೊಯ್ಕೊಂಡು ಹೋಗಬೇಕು. ಒಂದು 4-5 ಮಾವಿನಕಾಯಿನ ಕೊಯ್ಕೊಂಡು ಹೋಗಿ ಇದನ್ನ ಕುಕ್ಕರಲ್ಲಿ ಉಗಿ ಮೇಲೆ ಬೇಯಿಸಬೇಕು. ಉದ್ದಿನಬೇಳೆ, ಸಾಸಿವೆ ಕಾಳು, ಇಂಗು, ಅರ್ಧ ಲೋಟದಷ್ಟು ಎಣ್ಣೆ, ಕರಿಬೇವು, ಬೆಲ್ಲ, ಸಿಹಿಯಾಗುವಷ್ಟು ಬೆಲ್ಲ. ಯಾಕೆಂದರೆ ಹುಳಿ ಮಾವಿನ ಹಣ್ಣು ಆಗಿರೋದ್ರಿಂದ ಬೆಲ್ಲ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಒಂದು ಚಿಕ್ಕ ಚಮಚ ಅರಿಶಿನ ಪುಡಿ, ಮನೆಯಲ್ಲೇ ರೆಡಿ ಮಾಡ್ಕೊಂಡಂಥ ಖಾರದ ಪುಡಿ,
ಅರ್ಧ ಚಮಚದಲ್ಲಿ 1 ಚಮಚ. ಈಗ ನೋಡಿ ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಯಿತು. ಮೆಣಸಿನ ಪುಡಿ ಮಾಡ್ಕೊಂಡಿರೋ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಆ ನೀರು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದಾರೆ. ಮೇಲೆ ಬೇಯಿಸ್ಕೊಂಡು ಗುಳ ಎಲ್ಲ ತೆಕ್ಕೊಂಡಂಥ ಮಾವಿನಕಾಯಿನ ಉಗಿ ಮೇಲೆ ಬೇಯಿಸ್ಕೊಂಡು ಅದರ ಪಲ್ಪ್ ಎಲ್ಲ ತೆಕ್ಕೊಂಡಿರೋದು. ಒರಟೆ ಇಲ್ಲ, ಇಲ್ಲಿ ಸಿಪ್ಪೆ ಇಲ್ಲ. ಹಾಕಿ ಬೀಸಿರೋದ್ರಿಂದ ಮತ್ತೆ ಇಲ್ಲಿ ಉಪ್ಪನ್ನ ಆ್ಯಡ್ ಮಾಡ್ತಾ ಇಲ್ಲ. ನೀವು ಕೂಡ ಬೀಸುವಾಗಲೇ ಉಪ್ಪು ಬೇಕಾದ್ರೆ ಹಾಕ್ಕೊಳ್ಳಿ, ಇಲ್ಲ ಒಗ್ಗರಣೆ ಹಾಕ್ಕೊಳ್ಬೇಕಾದ್ರೆ ಉಪ್ಪು ಹಾಕ್ಕೊಳ್ಳಿ. 2 ಥರ ಹೆಂಗೆ ಬೇಕಾದರೂ ಹಾಕ್ಕೋಬೋದು. ಎಷ್ಟು ಸೀಟ್ ಹೋಗ್ತೀರಿ ನಾ? 15 ಲೀಟ್ರ್ ಹಾಕ್ತೀರಿ. ಫ್ರಿಜ್ಜಲ್ಲಿ ಇಡವ ಹೊರಗೆ ಲೀಟ್ರ್ 5-6 ತಿಂಗಳು ಪಾಕ ಬಂದ್ರಿ 15 ದಿನ ಇರ್ತೀವಿ. ಪಾಕ ತರ್ಸ್ಕೊಳ್ತದೆಲ್ಲ ಇರ್ತೀವಿ. ಹಾಕ್ಕೊಂಡ್ರೆ ಮಾಡಿ. ಇದು ಒಳ್ಳೆ ಪಾಕ ಬರಬೇಕು. ಬೆಲ್ಲ ಪಾಕ ಬಂದರೆ 15 ದಿನ ನೀವು ಆಚೆನೇ ಇಟ್ಟರು ಕೂಡ ಇದು ಕೆಡೋದಿಲ್ಲ ಅಂತೆ. ಫ್ರಿಜ್ ಒಳಗಡೆ ಇಡ್ತೀರಾ ಅಂದರೆ 5-6 ತಿಂಗಳು ಇಟ್ಕೊಂಡು ನೀವು ಆರಾಮಾಗಿ ಇದನ್ನ ತಿನ್ಬೋದು. ಇವಾಗಂತೂ ಮಾವಿನಕಾಯಿ ಸೀಸನ್, ಎಲ್ಲಂದ್ರಲ್ಲಿ ಮಾವಿನಕಾಯಿ ಸಿಗತ್ತೆ. ಆರಾಮಾಗಿ ಇದನ್ನ ಮಾಡ್ಕೋಬೋದು. ಮಾವಿನಕಾಯಿ ಮಂಗರ್ಸಯ್ಯ ಮಿಕ್ಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಬೇಕಂದರೆ ಮತ್ತೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ಉಪ್ಪು ಸಿಹಿ ಎಲ್ಲ ಸರಿಯಾಗಿ ಆಗಿದೆಯಾ, ಖಾರ ಎಲ್ಲ ಅಂತ ಒಂದ್ಸರಿ ನೋಡ್ಕೊಳ್ಳಿ. ಉಪ್ಪು ಸಿಹಿ ಖಾರ ಏನಾದರೂ ಕಡಿಮೆ ಬಿತ್ತಂದರೆ ಮತ್ತೊಮ್ಮೆ ಇದನ್ನ ಸೇರಿಸ್ಕೊಂಡ್ಬಿಡಿ. ಯಾಕಂತಂದರೆ ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿ ಪಾಕ ಬಂದಮೇಲೆ ಮತ್ತೆ ಸೇರಿಸ್ಕೊಳಕ್ಕಾಗಲ್ಲ. ಇವಾಗ ನೋಡಿ ಒಳ್ಳೆ ಪಾಕ ಬಂದು ರೆಡಿಯಾಗಿದೆ. ಸಕ್ಕ ಟೇಸ್ಟಿಯಾಗಿದೆ ಮಾತ್ರ. ಇದು ಸಾಕ. ಮಾವಿನ ಹಣ್ಣು ಇನ್ನೊಂದು ನೋಡಿ ತಿರುಗಿಸೋದು. ಫಸ್ಟ್ ಮಾವಿನ ಹಣ್ಣೆಲ್ಲ ಹಿಂಡ್ಕೊಂಡು ಕಡೆ ನೀರು ಹಾಕಿ ಹೊರಟೆಲ್ಲ ಹಿಂಡ್ಕೊಳ್ಳಲ್ಲ. ಮಾವಿನ ಹಣ್ಣಿನ ರಸ ಇದು ಮೊದಲನೇದು. ಅದಾದಮೇಲೆ ಒರಟೆಗೆ ನೀರು ಹಾಕ್ಕೊಂಬಿಟ್ಟು ಕ್ಲೀನಾಗಿ ಹಿಂಡ್ಕೋಬೇಕು ಅದನ್ನ. ಇವಾಗ ಇದಕ್ಕೆ ಒರಟೆಗೆ ನೀರು ಹಾಕಿ ಹಿಂಡ್ಕೊಂಡಿರೋದನ್ನು ಕೂಡ ಮಿಕ್ಸ್ ಮಾಡಿದ್ದಾರೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದಾರೆ. ಸಿಹಿ ಆಗುವಷ್ಟು ಬೆಲ್ಲನ ಸೇರಿಸ್ಕೋಬೇಕು. ಮಾವಿನ ಹಣ್ಣು ಜಾಸ್ತಿ ಹುಳಿ ಇದ್ದರೆ ಸ್ವಲ್ಪ ಜಾಸ್ತಿ ಬೆಲ್ಲ ಬೇಕಾಗತ್ತೆ. ಉಪ್ಪು ಮತ್ತು ಬೆಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಕರಡ್ಕೋಬೇಕು. ಇಲ್ಲಿ 1/4 ಚಮಚದಷ್ಟು ಅರಿಶಿನ ಪುಡಿಯನ್ನು ಸೇರಿಸಿದ್ದಾರೆ. ಒಗ್ಗರಣೆಗೆ ಇಲ್ಲಿ ದೊಡ್ಡ ಚಮಚದಲ್ಲಿ 1 ಚಮಚದಷ್ಟು ಎಣ್ಣೆ ತೊಗೊಂಡಿದ್ದಾರೆ. ಸಾಸಿವೆ ಕಾಳು ಹಿಂಗು ಹಾಕಿರ್ತಾರೆ. ಸಾಸಿವೆ ಕಾಳು, ಸ್ವಲ್ಪ ಉದ್ದಿನಬೇಳೆ ಅರ್ಧ ಚಮಚದಷ್ಟು, ಸಾಸಿವೆ ಅರ್ಧ ಚಮಚ. ಇವಾಗ ಬ್ಯಾಡಿಗೆ ಮೆಣಸನ್ನ ಇದಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದಾರೆ. ಬ್ಯಾಡಿಗೆ ಮೆಣಸು ಒಂದು 4-5 ಹಾಕ್ಕೊಂಡ್ರೆ ಖಾರ ಚೆನ್ನಾಗಿ ಆಗುತ್ತೆ, ಅದು ಖಾರ ಬಿಟ್ಕೊಳ್ಳುತ್ತೆ. ಹಿಂಗೆ ಹಾಕ್ಕೊಳ್ತಾ ಇದ್ದಾರೆ. ಚಿಕ್ಕ ಹಿಂಗಿಂಚೂರು ಒಂದು 1/4 ಚಮಚದಷ್ಟು ಹಿಂಗೆ ಬೇಕು. ಇವಾಗ ಒಗ್ಗರಣೆ ಚಟಪಟ ಅನ್ನೋ ಟೈಮಲ್ಲಿ ಕರಿಬೇವಿನ ಸ್ವಲ್ಪ ಹಾಕ್ಕೋಬೇಕು ಕೆಳಗಡೆ ಇಟ್ಕೊಂಡು. ಒಗ್ಗರಣೆ ರೆಡಿ. ಬಿಸಿ ಬಿಸಿ ಎಣ್ಣೆಯಲ್ಲಿ ಕರಿಬೇವಿನ ಸೊಪ್ಪು ಹುರ್ಕೊಂಡು ಆಗೋಗುತ್ತೆ. ಚೆನ್ನಾಗಿ ಪರಿಮಳ ಬರುತ್ತೆ. ಎಣ್ಣೆ ಸೇರಿಸ್ಕೊಂಡು ನಂತರ ಕಾಯಿ ರುಬ್ಬ ಹಾಕ್ಕೊಂಡ್ರೆ ಆಯಿತು. ಅಮ್ಮನ ಮಾವಿನ ಹಣ್ಣಿನ ತಂಬಳಿ ರೆಡಿ. ರುಚಿಕರವಾದಂಥ ಮಾವಿನ ಹಣ್ಣಿನ ತಂಬಳಿ ನೀವು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಕಾಯಿನ ನುಣ್ಣಗೆ ರುಬ್ಬ ಹಾಕ್ಕೋಬೇಕು. ಇದಕ್ಕೆ ಒಂದು ಚಿಕ್ಕ ಬೌಲಲ್ಲಿ 1 ಬೌಲಷ್ಟು ಕಾಯಿನ ನುಣ್ಣಗೆ ರುಬ್ಬ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಮಾವಿನ ಹಣ್ಣಿನ ತಂಬಳಿ ರೆಡಿ ಆಗೋಗುತ್ತೆ. ಅಮ್ಮ ಇವಾಗ ಬೇರಲಸಿನಕಾಯಿ ಪಲ್ಯ ಮಾಡ್ತಾರಂತೆ. ಮೊದಲು ಇದನ್ನ ಕ್ಲೀನಾಗಿ ತೊಳೆದು ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡ್ಕೋಬೇಕು. ಇದಕ್ಕೆ ಜೀಗುಜ್ಜಿ ಅಂತ ಕೂಡ ಹೇಳ್ತಾರೆ. ತುಂಬ ರುಚಿಯಾಗುತ್ತೆ ಇದ್ರ ಪಲ್ಯ, ಹಪ್ಪಳ ಏನೇ ಮಾಡಿದ್ರೂ. ಬನ್ನಿ ಹೇಗೆ ಮಾಡ್ತಾರೆ ಅಂತ ನೋಡೋಣ. ಮೊದಲು ಕ್ಲೀನಾಗಿ ತೊಳೆದು ಇದನ್ನ ಕಟ್ ಮಾಡ್ಕೊಳ್ಳೋಣ. ಸಿಪ್ಪೆ ತೆಗೆದು ಜೀರಿಗೆ, ಉದ್ದಿನಬೇಳೆ, ಸಾಸಿವೆ ಕಾಳು ಎಲ್ಲ ಅರ್ಧ ಚಮಚ,
ಈಗ ಎಣ್ಣೆ 2 ಚಮಚದಷ್ಟು. ಬೇರಸಿನಕಾಯಿ ಪಲ್ಯ ಮಾಡೋದಕ್ಕೆ ಅಂತೇಳಿ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡ್ಬಿಟ್ಟು ಅದರಲ್ಲಿ ಇವಾಗ ಇದೆಲ್ಲ ಹಾಕ್ಕೊಂಡಿದ್ದಾರೆ. ನಂತರ ಬ್ಯಾಡಿಗೆ ಮೆಣಸನ್ನ ಈಗ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದಾರೆ. ಖಾರಕ್ಕೆ ಅಮ್ಮ ಇಲ್ಲಿ ಬ್ಯಾಡಿಗೆ ಮೆಣಸನ್ನೇ ಹಾಕ್ತಿರುವಂಥದ್ದು. ನೀವು ಬೇಕಾದರೆ ಹಸಿ ಮೆಣಸಿನಕಾಯಿ ಅಥವಾ ಸೂಜಿ ಮೆಣಸು ಅಥವಾ ಗಾಂಧಾರಿ ಮೆಣಸು ಯಾವ್ದು ಬೇಕಾದರೂ ಹಾಕ್ಕೋಬೋದು. ಅರಿಬೇವು ಕಾಯಿನ ಈ ರೀತಿ ಕಟ್ ಮಾಡ್ಕೊಂಡು ಇದಕ್ಕೆ ಅರಿಶಿನ ಹಾಕಿಟ್ಕೊಂಡಿದ್ದಾರೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದಾರೆ. ಅರಿಶಿನ, ಉಪ್ಪು, ಒಂಚೂರು ಸಕ್ಕರೆ ಎಲ್ಲ ಹಾಕ್ಕೊಂಡ್ಬಿಟ್ಟು ಇದನ್ನ ಕಲಿಸ್ಕೋಬೇಕು ಮೊದಲು. ಅಲ್ಲಿ ಒಗ್ಗರಣೆ ಚೆನ್ನಾಗಿ ಚಟಪಟ ಅಂದಮೇಲೆ ಅಲ್ಲಿ ಸೇರಿಸ್ಬಿಡ್ಬೇಕು. ಇದಕ್ಕೆ ಒಂಚೂರು ಕಾಯಿನೂ ಕೂಡ ಹಾಕಿ ಕಲಿಸ್ಕೊಂಡ್ಬಿಡ್ಬೇಕು. ಎಲ್ಲವನ್ನು ಎಲ್ಲ ಸೇರಿ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಈ ಒಗ್ಗರಣೆಗೆ ಸೇರಿಸ್ಕೊಂಡ್ರೆ ಆಯಿತು. ಸೇರಿಸ್ಕೊಂಡು ಒಂದು ಸಾರಿ ಚೆನ್ನಾಗಿ ಅದನ್ನು ಹುರ್ಕೋಬೇಕು. ಹುರ್ಕೊಂಡ್ಬಿಟ್ಟು ಮುಚ್ಚಿಟ್ಬಿಟ್ರೆ ಆಯಿತು. ಸ್ವಲ್ಪ ನೀರು ಹಾಕ್ತೀಯ, ಅದೇ ನೀರು ಬಿಟ್ಕೊಳವ. ಅದೇ ನೀರು ಮೊದಲು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಒಗ್ಗರಣೆ ಎಲ್ಲ ಹೊಂದ್ಕೊಳ್ತಾರೆ. ಆಮೇಲೆ ಮುಚ್ಚಿಟ್ಕೊಂಡ್ಬಿಟ್ಟು ಬೆಂದ ಮೇಲೆ ಗ್ಯಾಸ್ನ ಉರಿ ತೆಕ್ಕೊಂಡ್ರೆ ಆಯ್ತು. ಅದು ಚೆನ್ನಾಗಿ ಬೆಂದೋಗ್ಬಿಡತ್ತೆ. ಅದಕ್ಕೆ ನೀರೆಲ್ಲ ಹಾಕೋದು ಬೇಕಾಗಲ್ಲ. ಅದೇ ಬಿಟ್ಕೊಳ್ಳೋ ನೀರಲ್ಲೇ ಬೇಯತ್ತೆ. ಉರಿನ ಜಾಸ್ತಿ ಇಟ್ಕೋಬಾರ್ದು. ಕಡೆ ಇಳಿಸಕ್ಕಾರ 1 ಚಮಚ ಇಳಿಸಾಕು ಹಾಕಿದ್ರೆ ಗ್ಯಾಸ್ ಹಾಕಿ ಕಡೆ ಲಾಸ್ಟಿಗೆ ಗೆಣಸ್ಲೆ ಮಾಡ್ತಿದ್ಯಾ? ಮಾಡ್ತೀನಿ. ಅಮ್ಮನ ಗೆಣಸ್ಲೆ ರೆಡಿ ಆಗ್ತಾ ಇದೆ. ಇಲ್ಲಿ ಇಲ್ಲಿ ಕಾಯಿ ಬೆಲ್ಲ ಮಾಡಿ ಇಟ್ಕೊಂಡಿದ್ದಾರೆ. ಆ ಕಡೆಗೆ ಗೆಣಸ್ಲೆಗೆ ಅಕ್ಕಿ ಕಾಯಿ ಎಲ್ಲ ಬೀಸಿ ಕಾಸಿಟ್ಕೊಂಡಿದ್ದಾರೆ. ಇದು ಗೆಣಸ್ಲೆ ಎಲೆ ಇವಾಗ ಇಲ್ಲಿ ಹಚ್ಚುತ್ತಾ ಕೂತಿದ್ದಾರೆ. ನಾನು ಮತ್ತೆ ಹಪ್ಪಳ ಎಲ್ಲ ಬಿಡಿಸಲ್ದ ಇವತ್ತು. ಸಂಡಿಗೆ ಮೆಣಸಿದ ಮಜ್ಜಿಗೆ ಹಾಕತ್ತೊಂದ್ಮೇಲೆ ಹೌದು ಬೆಳೀದಾಯ್ತು. ಸೊಳ್ಳೆ ಕಾಟಕ್ಕೆ ಏನಾದ್ರು ಒಂದು ಮಾಡ.